2023 ಚುನಾವಣೆ ನಂತರ ಏನು ಗ್ಯಾರಂಟಿ ಆಧಾರದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರವನ್ನು ಪಡ್ಕೊಂಡ್ರು ಕಾಂಗ್ರೆಸ್ ಸರ್ಕಾರ, ಮೊದಲ ದಿನದಿಂದಲೇ ಈ ಕಿತ್ತಾಟ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯ ಅವರು 3 ವರ್ಷಗಳ ಕಾಲ ಏನು ಆಡಳಿತವನ್ನು ಮಾಡಿದ್ರು, ಆ ಎಲ್ಲಾ ಸಂದರ್ಭಗಳಲ್ಲೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಕಾಲೆಳೆಯುವಂತ ಪ್ರಯತ್ನವನ್ನೇ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾವಾಗ ಕುರ್ಚಿ ತಗೊಳ್ತೀನಿ, ಕುರ್ಚಿಯಲ್ಲಿ ಕೂತ್ಕೊಳ್ತೀನಿ ಅನ್ನುವಂತ ಒಂದು ದೃಷ್ಟಿಯನ್ನು ಇಟ್ಕೊಂಡೇ ಅಧಿಕಾರದ ಒಂದು ಮದದಲ್ಲಿ ಆಡಳಿತವನ್ನು ಈ ಕಾಂಗ್ರೆಸ್ ಸರ್ಕಾರ ಮರೆತು ಬಿಟ್ಟಿರ್ತಕ್ಕಂಥದ್ದು. ಬಹುಶಃ ಇವತ್ತು ಮತ್ತೆ ಸಿದ್ದರಾಮಯ್ಯ ಅವರು ಇಳಿದು ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರ ಸರ್ಕಾರವನ್ನು ಸುಸ್ಥಿರಗೊಳಿಸ್ಲಿಕ್ಕೆ ಅವರಿಗೆ ಇವತ್ತಿಗೂ ಆಗ್ಲಿಲ್ಲ. ಇವತ್ತು ಅವರ ಮನಸ್ಸಲ್ಲಿತ್ತು, ರಾಜ್ಯದ ಜನರ ಮನಸ್ಸಲ್ಲ, ಅವರ ಮನಸ್ಸಲ್ಲಿತ್ತು ಒಂದು ಒಳ್ಳೆ ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂತ ಮನಸ್ಸೇನಿತ್ತು. ಆ ಮನಸ್ಸಿನ ಆಧಾರದಲ್ಲಿ ಏನು ಮುಖ್ಯಮಂತ್ರಿ ಸ್ಥಾನವನ್ನ ಏನು ಕಿತ್ಕೊಂಡ್ರು, ಆದ್ರೆ ಅವರು ಸಂಪೂರ್ಣವಾಗಿ ಇವತ್ತು ವಿಫಲತೆಯನ್ನು ಕಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕಾಲಿಟ್ಟ ಗಳಿಗೆಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇವತ್ತು ಬರವನ್ನ ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಯಲ್ಲಿ ಇವತ್ತು ಕಾವೇರಿಯ ನೀರನ್ನೇನು ತಮಿಳುನಾಡಿಗೆ ಹೆಚ್ಚುವರಿ ಹರಿಸಬೇಕೆನ್ನುವಂತ ಏನು ಆದೇಶವನ್ನು ಮಾಡಿರ್ತಕ್ಕಂಥದ್ದು, ಇದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ವಾದವನ್ನು ಸಹ ಮಂಡಿಸದೆ ತಮಿಳುನಾಡು ಜೊತೆಯಲ್ಲಿ ಇವರೇನು ತಮಿಳುನಾಡು ಸರ್ಕಾರದ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಇವತ್ತು ವಿಜಯ್ ಜೊತೆ ಏನು ಸರ್ಕಾರವನ್ನು ಮಾಡ್ತಾ ಇದ್ದಾರೆ, ಅವರನ್ನು ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸ್ಲಿಕ್ಕೆ ಸಲುವಾಗಿ ಇವತ್ತು ಕಾವೇರಿ ನೀರನ್ನು ಹರಿಸ್ತಕ್ಕಂಥ ಕೆಲಸಕ್ಕೂ ಸಹ ಡಿ ಕೆ ಶಿವಕುಮಾರ್ ಕೈ ಹಾಕಿರ್ತಕ್ಕಂಥದ್ದು. ಖಂಡಿತ ಇದನ್ನು ಬೆಂಗಳೂರು ಮತ್ತು ಈ ಭಾಗದ ಮೈಸೂರು, ಹಳೆ ಮೈಸೂರು ಭಾಗದ ಯಾವ ಜನರು ಸಹ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸಹ ಇದರ ವಿರುದ್ಧ ಹೋರಾಟವನ್ನು ಸಂಘಟಿಸ್ತದೆ ಎನ್ನುವಂಥದ್ದನ್ನು ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಘೋಷಣೆಯನ್ನು ಸಹ ಮಾಡಿದರೆ, ನಾವು ಸಂಪೂರ್ಣವಾಗಿ ರೈತರ ಪರವಾಗಿದ್ದೇವೆ. ಆ ಹೋರಾಟವನ್ನು ಸಹ ಮುಂದೆ ಕೊಂಡೋಗ್ತೇವೆ. ಏನು ಈ ಅಸ್ಥಿರವಾಗಿರ್ತಕ್ಕಂಥ ಸರ್ಕಾರವನ್ನು ನಡೆಸ್ತಾ ಇರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಕಿವಿಮಾತು ಹೇಳ್ತೇನೆ, ದಯವಿಟ್ಟು ರಾಜ್ಯದ ಜನ ಬರವನ್ನು ಎದುರಿಸತಕ್ಕಂಥ ಸಂದರ್ಭದಲ್ಲಿ ಕಾವೇರಿಯ ಈ ಒಂದು ಸಮಸ್ಯೆಯನ್ನು ಎದುರಿಸತಕ್ಕಂಥ ಸಮಸ್ಯೆಯಲ್ಲಿ ಕೆಪಿಎಸ್ಸಿಯ ಹೋರಾಟದ ನಡುವೆ ನೀವು ದಯವಿಟ್ಟು ಈ ಕಿತ್ತಾಟವನ್ನು ದಯವಿಟ್ಟು ಆದಷ್ಟು ಬೇಗ ಅಂತ್ಯಗೊಳಿಸಿ ಸುಸ್ಥಿರವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಡಿ ಅನ್ನುವಂತ ಆಗ್ರಹವನ್ನು ಸಹ ಮಾಡ್ತೇನೆ.